ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಧಾರವಾಡ ಹುಬ್ಬಳ್ಳಿ ಮಧ್ಯದ ಬೈಪಾಸ್ ನಲ್ಲಿ ಈಗ ರಸ್ತೆ ಕುಸಿತಗೊಂಡಿದೆ. ನಾವೀಗ ಅದೇ ಸ್ಥಳದಲ್ಲಿ ಇದ್ದೀವಿ. ನೋಡಬಹುದಾಗಿಲ್ಲ ದೃಶ್ಯಗಳಲ್ಲಿ ಯಾವ ರೀತಿ ಒಂದು ರಸ್ತೆ ಕುಸಿತಗೊಂಡಿದೆ ಅಂತ. ಆದ್ರೆ ಈ ಒಂದು ರಸ್ತೆ ಏನಿದೆ, ರಸ್ತೆನ ಇನ್ನೂವರೆಗೂ ಕೂಡ ಬಳಕೆ ಮಾಡಿರಲಿಲ್ಲ. ಈಗಷ್ಟೇ ಕಾಮಗಾರಿ ಮಾಡಿರುವಂತ ರಸ್ತೆ ಈ ರೀತಿ ಒಂದು ಅವೈಜ್ಞಾನಿಕ ಕಾಮಗಾರಿ ಆಗಿದೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸಂಪೂರ್ಣವಾಗಿ ಇಲ್ಲಿ ರಸ್ತೆ ಕುಸಿತಗೊಂಡಿದೆ. ಏನು ಈ ಭಾಗದಲ್ಲಿ ನೋಡ್ತೇವೆ, ಇದೇ ರೀತಿ ಅದರ ಪಕ್ಕದ ಭಾಗದಲ್ಲಿ ಕೂಡ ಈ ಒಂದು ರಸ್ತೆ ಕುಸಿತಗೊಂಡಿದೆ. ಹುಬ್ಬಳ್ಳಿ ಧಾರವಾಡ ಮಧ್ಯದಲ್ಲಿರುವಂತಹ 30 ಕಿಲೋಮೀಟರ್ ಕಿಲ್ಲರ್ ಬೈಪಾಸ್ ಅಂತ ಹೇಳಲಾಗ್ತಿತ್ತು. ಕೇವಲ ಚತುಷ್ಪಥ ರಸ್ತೆ ಇತ್ತು. ಇದನ್ನು ಅಷ್ಟಪಥ ರಸ್ತೆ ಮಾಡೋದಕ್ಕಾಗಿ ಕೇಂದ್ರ ಸರ್ಕಾರದ ಅನುದಾನದಡಿ ಈಗಾಗಲೇ ಕಾಮಗಾರಿ ಆರಂಭಗೊಂಡಿದೆ. ಈ ಮೊದಲು ಇರುವಂತಹ ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಅಕ್ಕಪಕ್ಕದಲ್ಲಿ 2 ಲೈನ್ ಅಂತ ರಸ್ತೆಯನ್ನು ಮಾಡಲಾಗ್ತಾ ಇದೆ. ಆ ಒಂದು ರಸ್ತೆ ಕಾಮಗಾರಿಯಲ್ಲಿ ಈಗ ಒಂದು ಕುಸಿತ ಕಂಡುಕೊಂಡಿದೆ. ಸಾಕಷ್ಟು ಮಳೆ ಸುರಿತಾ ಇರೋದ್ರಿಂದ ಈಗ ನಾವು ಅಲ್ಲಿ ಪಕ್ಕದಲ್ಲಿ ಕೂಡ ನೋಡಬಹುದು. ಪ್ರಮುಖ ಹೆದ್ದಾರಿ ಏನಿದೆ, ಈಗ ಹಳೆ ಹಿಂದೆ ಮಾಡಿರುವಂತಹ ಹೆದ್ದಾರಿ, ಆ ಹೆದ್ದಾರಿಗೆ ಕೂಡ ಇದನ್ನು ಧಕ್ಕೆ ಮಾಡುವ ರೀತಿಯಲ್ಲಿ ಏನಂತಂದ್ರೆ ಅಲ್ಲಿ ಕೂಡ ಏನಂತಾರೆ ಕುಸಿತಗೊಂಡಿದೆ. ಅದನ್ನು ಈಗಾಗಲೇ ಏನಂತಾರೆ ಅಲ್ಲಿರುವಂತಹ ಕಲ್ಲು ಮತ್ತು ಮಣ್ಣನ್ನು ಹಾಕಿ ಕೂಡ ಮುಚ್ಚುವಂತ ಕೆಲಸವನ್ನು ಮಾಡಿ ಅಲ್ಲಿ ಪಟ್ಟಿಯನ್ನು ಕೂಡ ಹಾಕಿ, ಕೆಂಪು ಪಟ್ಟಿಯನ್ನು ಹಾಕಿ ಯಾವುದೇ ರೀತಿ ವಾಹನಗಳು ಅಡ್ಡಾಡದಂತೆ ಕೂಡ ಅಂತಾರೆ ಆ ಕಡೆ ವಾಹನಗಳು ಬರದಂತೆ ತಡೆಯಿದ್ದಾರೆ. ಒಂದು ವೇಳೆ ಏನಾದರೂ ಇದು ಹಾಗೆ ಕುಸಿತಗೊಂಡಲ್ಲಿ ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಸಂಚಾರ ಕೂಡ ಬಂದ್ ಆಗುವಂತ ಸಾಧ್ಯತೆಗಳಿದ್ದು ಈಗಾಗಲೇ ಈ ಕಡೆ ಆಗಿದೆ. ಇದರ ರೀತಿಯಲ್ಲಿ ಪಕ್ಕದಲ್ಲಿ ಕೂಡ ಇದೇ ರೀತಿ ಒಂದು ಕುಸಿತಗೊಂಡಿದ್ದು. ಆದ್ರೆ ಏನು ಸಾಕಷ್ಟು ಮಳೆ ಇತ್ತು, ನೀರು ಹರಿದಿತ್ತು. ನೀರು ಇಳಿಯುವವರೆಗೂ ಕೂಡ ಯಾವುದೇ ರೀತಿ ಒಂದು ಕುಸಿತಗೊಂಡಿದೆ ಅನ್ನೋದು ಗೊತ್ತಾಗಲ್ಲ. ಒಂದು ವೇಳೆ ಏನಾದ್ರೂ ಇಲ್ಲಿ ವಾಹನಗಳು ಓಡಾಡ್ತಾ ಇದ್ದಿದ್ರೆ ದೊಡ್ಡ ಅನಾಹುತವೇ ಸಂಭವಿಸಬಹುದಾಗಿದ್ರೆ ಏನು ಇನ್ನು ಬಳಕೆಯನ್ನು ಆರಂಭಿಸಲ್ಲ, ಇನ್ನು ಉದ್ಘಾಟನೆ ಆಗೋಕ್ಕಿಂತ ಮುಂಚೆನೆ ಈ ರೀತಿ ಒಂದು ಕುಸಿತಗೊಂಡಿದ್ದು. ಈಗ ಏನು ಕಾಮಗಾರಿ ಅವೈಜ್ಞಾನಿಕವಾಗಿದೆ ಅಥವಾ ಮಳೆಯಿಂದಾಗಿ ಈ ರೀತಿಯಾಗಿದೆ ಅನ್ನುವಂತ ಪ್ರಶ್ನೆ ಬರ್ತದೆ. ಇನ್ನು ಮೇಲ್ಭಾಗದಲ್ಲಿ ಸಾಕಷ್ಟು ನೀರು ಹರಿದು ಬರ್ತಾ ಇತ್ತು. ಹರಿದು ಬಂದಿರುವಂತಹ ನೀರು ಕೂಡ ಇಲ್ಲಿ ಏಕಾಏಕಿಯಾಗಿ ನುಗ್ಗಿದ ಹಿನ್ನೆಲೆಯಲ್ಲಿ ಈ ರೀತಿ ರಸ್ತೆ ಕುಸಿತ ಅಂತ ಹೇಳಲಾಗ್ತಾ ಇದೆ. ಡಿ.ವಿ. ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಯಾವ ರೋಡ ಇದು? ರೋಡ ಪುಣೆ ಬೆಂಗಳೂರು ರೋಡ. ಆ ಬ್ರಿಡ್ಜ್ ಆ ಕಡೆ ಬ್ರಿಡ್ಜ್ ಮಾಡೋದು ಈ ಕ್ರಾಸ್ ಮಾಡ್ಯಾರ ಯಾರು ಬೈಪಾಸ್ ಮಾಡೋರು. ಹಿಂಗಾಗಿ ಕ್ರಾಸ್ ಆಗಿ ಮಳೆ ನೀರು ಹೋಗ್ತದೆ. ಎರಡು ಕಡೆ ಕುಸ್ತೈತ್ರಿ? ಎರಡು ಕಡೆ ಕುಸ್ತದ. ಒಂದ್ ಗಾಡಿ ಓಡಾಡಕ್ ಅಂತಿದ್ರಿ ಏನಾಕೈತ್ರಿ? ರಾತ್ರಿ ರೋಡ್ ಬ್ಲಾಕ್ ಆಗಿತ್ರಿ ಸರ್. ಅಲ್ಲಲ್ರಿ ಗಾಡಿ ಓಡಾಡೋ ಇನ್ನೂ ಚಾಲು ಮಾಡಿದ್ರಿ? ರೋಡ್ ಚಾಲು ಇನ್ನ ಮಾಡಿಲ್ರಿ. ಅನಾಹುತ ಆಕೈತ್ರಿ? ಅನಾಹುತ ಆಕೈತ್ರಿ, ಭಾಳ ಅನಾಹುತ ಆಕೈತಿ. ಅನಾಹುತ ಅವರು ಏನು ಮಾಡಿಲ್ರಿ.
ಇವತ್ತಿನ ನೀರು ಬರಕ್ ಹಿಡಿದ್ರೆ ಹಾ ಇನ್ನ ನೀರು ಬರತ್ತ ನೋಡ್ರಿ ಸರ್. ಅವಾಗ ಏನಾಗ್ತದೆ ಹೇಳಕ್ ಬರ್ಲಿ. ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಧಾರವಾಡ ಹುಬ್ಬಳ್ಳಿ ಮಧ್ಯದ ಬೈಪಾಸ್ ನಲ್ಲಿ ಈಗ ರಸ್ತೆ ಕುಸಿತಗೊಂಡಿದೆ. ನಾವೀಗ ಅದೇ ಸ್ಥಳದಲ್ಲಿ ಇದ್ದೀವಿ. ನೋಡಬಹುದಾಗಿಲ್ಲ ದೃಶ್ಯಗಳಲ್ಲಿ ಯಾವ ರೀತಿ ಒಂದು ರಸ್ತೆ ಕುಸಿತಗೊಂಡಿದೆ ಅಂತ. ಆದ್ರೆ ಈ ಒಂದು ರಸ್ತೆ ಏನಿದೆ, ರಸ್ತೆನ ಇನ್ನೂವರೆಗೂ ಕೂಡ ಬಳಕೆ ಮಾಡಿರಲಿಲ್ಲ. ಈಗಷ್ಟೇ ಕಾಮಗಾರಿ ಮಾಡಿರುವಂತ ರಸ್ತೆ ಈ ರೀತಿ ಒಂದು ಅವೈಜ್ಞಾನಿಕ ಕಾಮಗಾರಿ ಆಗಿದೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸಂಪೂರ್ಣವಾಗಿ ಇಲ್ಲಿ ರಸ್ತೆ ಕುಸಿತಗೊಂಡಿದೆ. ಏನು ಈ ಭಾಗದಲ್ಲಿ ನೋಡ್ತೇವೆ, ಇದೇ ರೀತಿ ಅದರ ಪಕ್ಕದ ಭಾಗದಲ್ಲಿ ಕೂಡ ಈ ಒಂದು ರಸ್ತೆ ಕುಸಿತಗೊಂಡಿದೆ. ಹುಬ್ಬಳ್ಳಿ ಧಾರವಾಡ ಮಧ್ಯದಲ್ಲಿರುವಂತಹ 30 ಕಿಲೋಮೀಟರ್ ಕಿಲ್ಲರ್ ಬೈಪಾಸ್ ಅಂತ ಹೇಳಲಾಗ್ತಿತ್ತು. ಕೇವಲ ಚತುಷ್ಪಥ ರಸ್ತೆ ಇತ್ತು. ಇದನ್ನು ಅಷ್ಟಪಥ ರಸ್ತೆ ಮಾಡೋದಕ್ಕಾಗಿ ಕೇಂದ್ರ ಸರ್ಕಾರದ ಅನುದಾನದಡಿ ಈಗಾಗಲೇ ಕಾಮಗಾರಿ ಆರಂಭಗೊಂಡಿದೆ. ಈ ಮೊದಲು ಇರುವಂತಹ ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಅಕ್ಕಪಕ್ಕದಲ್ಲಿ 2 ಲೈನ್ ಅಂತ ರಸ್ತೆಯನ್ನು ಮಾಡಲಾಗ್ತಾ ಇದೆ. ಆ ಒಂದು ರಸ್ತೆ ಕಾಮಗಾರಿಯಲ್ಲಿ ಈಗ ಒಂದು ಕುಸಿತ ಕಂಡುಕೊಂಡಿದೆ. ಸಾಕಷ್ಟು ಮಳೆ ಸುರಿತಾ ಇರೋ ನಿಂತರೆ ಈಗ ನಾವು ಅಲ್ಲಿ ಪಕ್ಕದಲ್ಲಿ ಕೂಡ ನೋಡಬಹುದು. ಪ್ರಮುಖ ಹೆದ್ದಾರಿ ಏನಿದೆ, ಈಗ ಹಳೆ ಹಿಂದೆ ಮಾಡಿರುವಂತಹ ಹೆದ್ದಾರಿ, ಆ ಹೆದ್ದಾರಿಗೆ ಕೂಡ ಇದೊಂದು ಧಕ್ಕೆ ಮಾಡುವ ರೀತಿಯಲ್ಲಿ ಏನಂತಂದ್ರೆ ಅಲ್ಲಿ ಕೂಡ ಏನಂತಾರೆ ಕುಸಿತಗೊಂಡಿದೆ. ಅದನ್ನು ಈಗಾಗಲೇ ಏನಂತಾರೆ ಅಲ್ಲಿರುವಂತಹ ಕಲ್ಲು ಮತ್ತು ಮಣ್ಣನ್ನು ಹಾಕಿ ಕೂಡ ಮುಚ್ಚುವಂತ ಕೆಲಸವನ್ನು ಮಾಡಿ ಅಲ್ಲಿ ಪಟ್ಟಿಯನ್ನು ಕೂಡ ಹಾಕಿ, ಕೆಂಪು ಪಟ್ಟಿಯನ್ನು ಹಾಕಿ ಯಾವುದೇ ರೀತಿ ವಾಹನಗಳು ಅಡ್ಡಾಡದಂತೆ ಕೂಡ ಅಂತಾರೆ ಆ ಕಡೆ ವಾಹನಗಳು ಬರದಂತೆ ತಡೆಯಿದ್ದಾರೆ. ಒಂದು ವೇಳೆ ಏನಾದ್ರೂ ಇದು ಹಾಗೆ ಕುಸಿತಗೊಂಡಲ್ಲಿ ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಸಂಚಾರ ಕೂಡ ಬಂದ್ ಆಗುವಂತ ಸಾಧ್ಯತೆಗಳಿದ್ದು ಈಗಾಗಲೇ ಈ ಕಡೆ ಆಗಿದೆ. ಇದೇ ರೀತಿಯಲ್ಲಿ ಪಕ್ಕದಲ್ಲಿ ಕೂಡ ಇದೇ ರೀತಿ ಒಂದು ಕುಸಿತಗೊಂಡಿದ್ದು. ಆದ್ರೆ ಏನು ಸಾಕಷ್ಟು ಮಳೆ ಇತ್ತು, ನೀರು ಹರಿದಿತ್ತು. ನೀರು ಇಳಿಯುವವರೆಗೂ ಕೂಡ ಯಾವುದೇ ರೀತಿ ಒಂದು ಕುಸಿತಗೊಂಡಿದೆ ಅನ್ನೋದು ಗೊತ್ತಾಗಲ್ಲ. ಒಂದು ವೇಳೆ ಏನಾದ್ರೂ ಇಲ್ಲಿ ವಾಹನಗಳು ಓಡಾಡ್ತಾ ಇದ್ದಿದ್ರೆ ದೊಡ್ಡ ಅನಾಹುತವೇ ಸಂಭವಿಸಬಹುದಾಗಿದ್ರೆ ಏನು ಇನ್ನು ಬಳಕೆಯನ್ನು ಆರಂಭಿಸಲ್ಲ, ಇನ್ನು ಉದ್ಘಾಟನೆ ಆಗೋಕ್ಕಿಂತ ಮುಂಚೆನೆ ಈ ರೀತಿ ಒಂದು ಕುಸಿತಗೊಂಡಿದ್ದು. ಈಗ ಏನು ಕಾಮಗಾರಿ ಅವೈಜ್ಞಾನಿಕವಾಗಿದೆ ಅಥವಾ ಮಳೆಯಿಂದಾಗಿ ಈ ರೀತಿ ಆಗಿದೆ ಅನ್ನುವಂತ ಪ್ರಶ್ನೆ ಬರ್ತದೆ. ಇನ್ನು ಮೇಲ್ಭಾಗದಲ್ಲಿ ಸಾಕಷ್ಟು ನೀರು ಹರಿದು ಬರ್ತಾ ಇತ್ತು. ಹರಿದು ಬಂದಿರುವಂತಹ ನೀರು ಕೂಡ ಇಲ್ಲಿ ಏಕಾಏಕಿಯಾಗಿ ನುಗ್ಗಿದ ಹಿನ್ನೆಲೆಯಲ್ಲಿ ಈ ರೀತಿ ರಸ್ತೆ ಕುಸಿತ ಅಂತ ಹೇಳಲಾಗ್ತಾ ಇದೆ. ಡಿ.ವಿ. ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ.